ರಾಜ್ಯದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ದಿನದಿನಕ್ಕೆ ಜೋರಾಗ್ತಾ ಇದೆ. ಜೊತೆಗೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಮಹತ್ವದ ಚರ್ಚೆ ಆಗುವಂಥದ್ದು. ಜೊತೆಗೆ ಸಚಿವರ ಜೊತೆಗೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆ ನಡೆಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರು ತಂಗಡಿ ಸರ್ ಇದ್ದಾರೆ. ಸರ್, ಇವತ್ತು ಸಿಎಂ ಅವ್ರ ಜೊತೆಗೆ ಸಭೆಯಲ್ಲಿ ಭಾಗಿಯಾಗಿದ್ರಿ. ಯುವಕರಿಗೆ ಏನಾದರೂ ಗುಡ್ ನ್ಯೂಸ್ ಕೊಡುವಂಥ ನಿರ್ಧಾರ ಆಗುತ್ತಾ? ನಿಶ್ಚಿತವಾಗಲೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನೇತೃತ್ವ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದೊಳಗೆ ನಾವು ಹಿಂದೆ ಮ್ಯಾನಿಫೆಸ್ಟೋ ಒಳಗೆ ಅನೌನ್ಸ್ ಏನು ಮಾಡಿದ್ದೀವಿ, ಯಾವಾಗಲೂ ಹಿಂದುಳಿದ ವರ್ಗದ ಬಗ್ಗೆ, ದಲಿತರ ಬಗ್ಗೆ ಮತ್ತು ಯುವಕರ ಬಗ್ಗೆ ಚಿಂತನೆಯನ್ನು ಮಾಡುವಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಅವರು. ಮುಂದಿನ ದಿನಮಾನದೊಳಗೆ ನಿಶ್ಚಿತವಾಗಲೂ ಒಳ್ಳೆಯ ಸುದ್ದಿಯನ್ನು ಕೊಟ್ಟೇ ಕೊಡ್ತೀವಿ. ಹಂತ ಹಂತವಾಗಿ ಎಲ್ಲರಿಗೂ ಉದ್ಯೋಗವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ. ಅದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳಾಗಿವೆ, ಸಾಧಕ ಬಾಧಕಗಳು ಭಾಳಷ್ಟು ಚರ್ಚೆಗಳಾಗಿದ್ದಾವೆ ಇವತ್ತು ಸಭೆಯೊಳಗೆ. ಅದಾದಮೇಲೆ ಇವತ್ತು ಕ್ಯಾಬಿನೆಟಿಗೂ ಬರ್ತಾ ಇದೆ ಸಬ್ಜೆಕ್ಟು. ಅದಾದಮೇಲೆ ಒಳ್ಳೆಯ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಸರ್, ಸಿಎಂ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದಾರೆ, ನಮಗೆ ವರ್ಷಕ್ಕೆ 1,00,000 ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಶ್ಚಿತವಾಗಲೂ ಮುಖ್ಯಮಂತ್ರಿಗಳು, ಅದು ವಿಶೇಷವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಯಾವಾಗ ಬಂದಿದೆ ಅವಾಗೆಲ್ಲ ಉದ್ಯೋಗವನ್ನು ಕೊಡುವಂಥ ಕೆಲಸವನ್ನು ಮಾಡ್ಕೊತ ಬಂದಿದೆ. ಈ ಸದ್ಯ ಸ್ವಲ್ಪ ನಮ್ಗೆ ಡಿಲೇ ಆಗಿದೆ. ಯಾಕೆ ಡಿಲೇ ಆಗಿಲ್ಲ ಅಂದರೆ ಒಳ ಮೀಸಲಾತಿಯ ಕೆಲವೊಂದಿಷ್ಟು ನ್ಯೂನತೆಗಳಿದ್ವು. ಅದ್ರ ಬಗ್ಗೆಯೂ ಈಗಾಗಲೇ ನಾವು ನ್ಯೂನತೆಗಳನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಅದಕ್ಕೂ ಮೀರಿ ಕೆಲವೊಂದಿಷ್ಟು ಕೋರ್ಟಿಗೆ ಹೋಗಿದ್ದಾರೆ. ಇಂಥವೆಲ್ಲ ಕೆಲವೊಂದು ಸಮಸ್ಯೆಗಳಿದಾವೆ. ಅವು ಎಲ್ಲವನ್ನು ಸಾಧಕ ಬಾಧಕಗಳು ಚರ್ಚೆ ಮಾಡಿ ಒಳ್ಳೆಯ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಳ್ಳೆಯ ಸಂದೇಶವನ್ನು ಕರ್ನಾಟಕದ ಯುವಕರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ರಾಜ್ಯಪಾಲರು ಅಂಕಿತ ಹಾಕಿರಲಿಲ್ಲ, ಈಗ ಭೇಟಿ ಮಾಡಿ ಒಂದಿಷ್ಟು ಸಚಿವರು ಕೂಡ ನಿಮ್ಮ ಸಹೋದ್ಯೋಗಿಗಳು ಹೋಗಿ ಭೇಟಿಯಾಗಿದ್ದಾರೆ. ಭೇಟಿಯಾಗಿದ್ದಾರೆ. ರಾಜ್ಯಪಾಲರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದು ಎಲ್ಲ ಮೀರಿದ ಮೇಲೂ ಮತ್ತೆ ಏನೇನು ಮಾಡ್ಬೇಕು ಅನ್ನೋದನ್ನು ಇವತ್ತು ಕ್ಯಾಬಿನೆಟ್ನಾಗ ಚರ್ಚೆ ಮಾಡಿ ನಿರ್ಧಾರವನ್ನು ಪ್ರಕಟಿಸ್ತೀವಿ. ಶೀಘ್ರದಲ್ಲೇ ಒಂದು ಗುಡ್ ನ್ಯೂಸ್ ಸಿಗತ್ತಂತೀರಾ ಸರ್ ಯುವಕರಿಗೆ? ನಿಶ್ಚಿತವಾಗಲೂ ರಾಜ್ಯದ ಯುವಕರು ಯಾವುದೇ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ನಿಶ್ಚಿತವಾಗಲೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಕಾಂಗ್ರೆಸ್ ಪಕ್ಷ ಮತ್ತು ಉಪಮುಖ್ಯಮಂತ್ರಿಯಾದಂಥ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದೊಳಗೆ ಯುವಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ. ಇವತ್ತು ಸಭೆಯಲ್ಲಿ ಏನಾದರೂ ಚರ್ಚೆ ಆಯಿತಾ? ಪರಮೇಶ್ವರ್ ಅವರ ಹೆಸರು ಕೂಡ ಸಿಎಂ ಬಗ್ಗೆ ಚರ್ಚೆ ಆಗೋದು ಅದೇನಿದ್ರು ಹೈಕಮಾಂಡ್ ಮಟ್ಟದೊಳಗೆ, ಅದು ಇಲ್ಲಿ ಮಟ್ಟದೊಳಗೆ ಚರ್ಚೆ ಆಗೋಂಥದ್ದಲ್ಲ. ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ AICC ಅಧ್ಯಕ್ಷರು ನಮ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಯಾರೂ ಚಕಾರ ಎತ್ಬಾರ್ದು, ಮಾತಾಡಬಾರ್ದು. ನಿಮ್ಮ ಕೆಲಸವನ್ನು, ನಿಮ್ಮ ಡ್ಯೂಟಿಯನ್ನು ನಿಮ್ಗೆ ಅಧಿಕಾರ ಕೊಟ್ಟಿದೆ, ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ. ಆ ಕೆಲಸವನ್ನು ಮಾಡ್ತೀವಿ. ಆದರೆ ಅದನ್ನೆಲ್ಲಾದರೂ ನಿರ್ಧಾರ ಮಾಡೋದು ಹೈಕಮಾಂಡ್. ಎಲ್ಲೋ ಒಂದು ಕಡೆ DCM DK ಬಣ, CM ಬಣ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದರ ನಡುವೆ ಏನಾದರೂ ದಲಿತರಿಗೆ ಒಂದು ಅವಕಾಶ ಸಿಗತ್ತಾ ಅಂತ ಸರ್? ನಿಶ್ಚಿತವಾಗಲೂ ಯಾವುದೇ ಕಾರಣಕ್ಕೂ ಆ ಬಣ ಈ ಬಣ ಅಂತಿಲ್ಲ. ಕಾಂಗ್ರೆಸ್ ಒಂದೇ ಬಣ ಇರೋದು. 140 ಮಂದಿ ಮುಖ್ಯಮಂತ್ರಿಗಳ ಜೊತೆಗಿದ್ದಾರೆ, 140 ಮಂದಿ ಉಪಮುಖ್ಯಮಂತ್ರಿಗಳ ಜೊತೆಗಿದ್ದಾರೆ. ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತೀವಿ. ಇದಿಷ್ಟು ಸಚಿವರಾಗಿರುವಂಥ ಶಿವರಾಜ್ ತಂಗಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.